ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತಾಂ ಅಜಾಢ್ಯಂ ವಾಕ್ಪಟತ್ವಚ್ಚ ಹನುಮಸ್ಮರಣಾಭ್ಯತು. ಹನುಮಂತನ ಸ್ಮರಣೆ ಮಾಡ್ತಾ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ಮಂತ್ರ ಥೆರಪಿ, ಮಂತ್ರದಿಂದ ಇಡೀ ದೇಹಕ್ಕೆ ಆರೋಗ್ಯ, ಸ್ಫೂರ್ತಿ, ಉಲ್ಲಾಸ ಎಲ್ಲವನ್ನು ಕೊಡ್ತಕ್ಕಂಥ ಏಕೈಕ ಶಕ್ತಿ ಇರ್ತಕ್ಕಂಥದ್ದು ಮಂತ್ರಕ್ಕೆ ಮಾತ್ರ. ಮಂತ್ರ ಯಾರ ಸೊತ್ತು ಅಲ್ಲ. ಎಲ್ಲರೂ ಏನಂತಂದರೆ ಮಂತ್ರ ಅಂದಿದ ತಕ್ಷಣ ಇದು ಬ್ರಾಹ್ಮಣರ ಸೊತ್ತು ಅನ್ಕೋತಿದೆ. ಖಂಡಿತ ಅಲ್ಲ. ಯಾರು ಸಾತ್ವಿಕರು ಇರ್ತಾರೋ ಅವರ ಸೊತ್ತು. ಯಾರಿಗೆ ಸಾತ್ವಿಕತೆ ಇದೆಯೋ ಅದು ಬ್ರಾಹ್ಮಣತ್ವ ಇರ್ತಕ್ಕಂತಹ ಮಹಾಜನ ಅಂತ ಹೇಳ್ಬೋದು. ಬ್ರಾಹ್ಮಣ, ವೈಶ್ಯ, ಶೂದ್ರ ಎಲ್ಲವೂ ನಾವು ಮಾಡ್ತಕ್ಕಂಥ ಕೆಲಸದಿಂದ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ವಿಶೇಷವಾಗಿ ಸಾತ್ವಿಕ ಗುಣ ಯಾರಲ್ಲಿದೆಯೋ ಅವನೇ ಮಹಾಬ್ರಾಹ್ಮಣ ಅಂತ ಹೇಳಿ ಎಷ್ಟೋ ವೇದ ಮತ್ತು ಒಂದಷ್ಟು ಪುರಾಣಗಳು ಸಾರಿದೆ. ವಿಶೇಷವಾಗಿ ವೀಕ್ಷಕರೇ, ಇವತ್ತು ಒಂದಷ್ಟು ಅಲರ್ಜಿ, ದೇಹದಲ್ಲಿ ಸುಮಾರು ಔಷಧಿ ಅಲರ್ಜಿ ಇರ್ತಕ್ಕಂಥದ್ದು. ಹಾಗೆ ನೀವು ಯಾವುದೇ ಒಂದು ಟ್ಯಾಬ್ಲೆಟು ಅಥವಾ ಔಷಧಿ ತೊಗೊಂಡಿದ್ದ ತಕ್ಷಣ ಬೇಗ ಅವರಿಗೆ ಅಲರ್ಜಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಚರ್ಮದ ಅಲರ್ಜಿ ಆಗಿರ್ಬೋದು, ದೇಹದ ಉಸಿರಾಟದ ಅಲರ್ಜಿ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮೂಳೆಯ ಅಲರ್ಜಿ ಆಗಿರ್ಬೋದು. ಮೂಳೆ ಅಥವಾ ರಕ್ತ ಅಥವಾ ಚರ್ಮ ಯಾವುದೇ ಅಲರ್ಜಿ ಆಗಿರ್ಬೋದು. ಈ ಅಲರ್ಜಿ ಬೇಗ ಆಗಲಿಕ್ಕೆ ಕಾರಣ ಅಂದರೆ ಸೂರ್ಯನ ಅನುಗ್ರಹ ಇಲ್ಲ ಅಂತಂದರೆ ದೇಹದಲ್ಲಿ ಅವನು ಸಾತ್ವಿಕ ಗುಣ ಇರ್ತಕ್ಕಂಥವನು, ಹಾಗೆ ವಿಶೇಷವಾಗಿ ಅಗ್ನಿತತ್ವ ಇರ್ತಕ್ಕಂಥವನು. ಯಾವಾಗ ನಮ್ಮ ದೇಹದಲ್ಲಿ ವಿಶೇಷವಾಗಿ ಒಂದಷ್ಟು ಹೊರಗಡೆ ಇರ್ತಕ್ಕಂಥ ಔಷಧಿ ಬಂದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿಲ್ಲ ಅಂದರೆ ರೋಗ ನಿರೋಧಕ ಶಕ್ತಿ ಇಲ್ಲ ಅಂತ ಅರ್ಥ. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ ಅಂದರೆ ಒಂದಷ್ಟು ನಿಮಗೆ ಬೇರೆ ಯಾವುದೇ ಮೆಡಿಸಿನ್ ತೊಗೊಂಡೋದ್ರೂ ಅದು ಅಲರ್ಜಿ ಆಗ್ತಕ್ಕಂಥದ್ದು. ಹಾಗಾದರೆ ಅಲರ್ಜಿಯನ್ನು ನಿವಾರಣೆ ಮಾಡಬೇಕಾದ್ರೆ ಏನು ಮಾಡಬೇಕು? ವಿಶೇಷವಾಗಿ ಸೂರ್ಯನ ಉಪಾಸನೆ ಮಾಡ್ತಕ್ಕಂಥದ್ದು. ಸೂರ್ಯನಿಗೆ ಇನ್ನೊಂದು ಮುಖವೇ ಅಥವಾ ಸೂರ್ಯನಿಗೆ ಇನ್ನೊಂದು ವಿಶೇಷವಾಗಿ ಸೂರ್ಯನ ಅನುಗ್ರಹಕ್ಕಾಗಿ ನಾವು ಈಶ್ವರನ ಉಪಾಸನೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅಂಥ ಈಶ್ವರನ ಉಪಾಸನೆ ಮಾಡಿದ್ರೆ ವಿಶೇಷವಾಗಿ ಅಲರ್ಜಿ ನಿವಾರಣೆ ಆಗುತ್ತಂತೆ. ಹಾಗೆ ಒಂದಷ್ಟು ರೋಗ ನಿರೋಧಕ ಶಕ್ತಿ ಬರುತ್ತೆ. ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಇದ್ದರೆ ಸಾಕು, ಯಾವುದೇ ಕಾರಣಕ್ಕೂ ಯಾವುದೇ ರೋಗಗಳು ಸನ್ನಿಧಿ ಬರಲ್ಲ, ನಮ್ಮ ಹತ್ರ ಸಹ ಸುಳಿಯೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ, ಹಾಗೆ ವೈದ್ಯವೂ ಹೇಳುತ್ತೆ. ಸೊ ವೈದ್ಯಕೀಯವಾಗಿ ತಗೊಂಡಾಗ ಸೂರ್ಯನ ಬೆಳಗಿನ ಕಿರಣಗಳು ದೇಹದ ಮೇಲೆ ಬಿದ್ದಾಗ ಎಲ್ಲ ಕೆಟ್ಟ ಶಕ್ತಿಗಳು ನಮ್ಮಿಂದ ಹೊರಗಡೆ ಹೋಗ್ತದೆ, ಧನಾತ್ಮಕವಾದ ಶಕ್ತಿ ದೇಹದಲ್ಲಿ ಉಲ್ಬಣ ಆಗ್ತದೆ. ಹಾಗೆ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ, ಸೂರ್ಯನ ಕಿರಣ ಬೆಳಗ್ಗೆ ಬಿದ್ದಾಗ ವಿಶೇಷವಾದ ವಿಟಮಿನ್ ಸಿ ಅಂತಕ್ಕಂಥದ್ದು ನಮ್ಮಲ್ಲಿ ಉದ್ಭವ ಆಗ್ತದೆ. ಹಾಗೆ ನಿಮಗೆ ಸೂರ್ಯನ ಅನುಗ್ರಹದಿಂದ ಎಷ್ಟೆಲ್ಲ ಇರ್ತಕ್ಕಂಥ ಸಾತ್ವಿಕ ಗುಣಗಳು ಬರುತ್ತೋ ಹಾಗೆ ಅವನ ಅನುಗ್ರಹ ಇಲ್ಲ ಅಂತಂದರೆ ಒಂದಷ್ಟು ಅಸಾತ್ವಿಕ ಗುಣಗಳು ಬಂದ್ಬಿಡುತ್ತಂತೆ. ಮೊದಲು ಮೂಳೆಗೆ ಸಂಬಂಧಪಟ್ಟ ತೊಂದರೆಗಳು ಬರುತ್ತೆ, ಹಾಗೆ ನಂತರದಲ್ಲಿ ಒಂದಷ್ಟು ವಿಶೇಷವಾಗಿ ಅಲರ್ಜಿ ಬರ್ತಕ್ಕಂಥದ್ದು. ಮೂರನೇದು ವಿಶೇಷವಾಗಿ ನೀವು ಯಾವುದೇ ಔಷಧಿಗಳನ್ನು ಅಥವಾ ಯಾವುದೇ ಆಹಾರವನ್ನು ತಗೊಂಡಾಗ ಅದರಿಂದ ನಿಮಗೆ ಅಲರ್ಜಿ ಉಂಟಾಗ್ತಕ್ಕಂಥದ್ದು. ಯಾವುದೇ ಕಾರ್ಯ ಮಾಡಬೇಕಾದ್ರೆ ನೀರು ನೆಲದ ಮೇಲೆ ಕೂರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಹಾಗಾಗಿ ಕೆಳಭಾಗದಲ್ಲಿ ವಿಶೇಷವಾಗಿ ಒಂದು ಮಣಿಯನ್ನು ಹಾಕ್ಕೊಂಡು ಅದರ ಮೇಲೆ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳುವಂಥದ್ದು. ಪೂರ್ವಕ್ಕೆ ಅಭಿಮುಖವಾಗಿ ಕೂತ್ಕೊಳ್ಳಿ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೋಬೋದು. ಕೂತ್ಕೊಂಡು ವಿಶೇಷವಾಗಿ ಒಂದು ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳೋಂಥ ಮೊಟ್ಟ ಮೊದಲಿಗೆ ಗಣಪತಿ ಪ್ರಾರ್ಥನೆ, ಸಂಕಲ್ಪದಲ್ಲಿ ಭಗವಂತ ನನಗಿರ್ತಕ್ಕಂತಹ ಈ ಅನಾರೋಗ್ಯಗಳೇನಿದೆ ಎಲ್ಲವನ್ನು ದೂರ ಮಾಡು ಅಂತ ಹೇಳಿ ಭಗವಂತನಿಗೆ ಒಂದಷ್ಟು ಕುಸುಮ ಅಕ್ಷತೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ತಿಥಿವಾರ ನಕ್ಷತ್ರ ಯೋಗಕರಣಗಳನ್ನು ಸ್ಮರಣೆ ಮಾಡ್ತಾ ನಾವು ಮಾಡ್ತಕ್ಕಂಥ ಈ ಜಪ ವಿಶೇಷವಾದ ಆರೋಗ್ಯವನ್ನು ಕಲ್ಪಿಸ್ಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡ್ತಾ ಅದನ್ನು ಒಂದಷ್ಟು ಭಗವಂತನ ಸಾನ್ನಿಧ್ಯದಲ್ಲಿ ಬಿಡುವಂಥದ್ದು. ಈಶ್ವರನ ಅಂಶವಾಗಿರ್ತಕ್ಕಂತಹ ಅಥವಾ ಸೂರ್ಯನನ್ನು ಇನ್ನೊಂದು ಮುಖದಲ್ಲಿ ನಾವು ಅಗ್ನಿತತ್ವದಲ್ಲಿ ನೋಡಿದಾಗ ಈಶ್ವರ ಅಂತ ಹೇಳ್ತೀವಿ. ಈಶ್ವರನ ಮಂತ್ರವನ್ನು ಹೇಳುವಂಥದ್ದು. ವಿಶೇಷವಾಗಿ ಯಾರ ದೇಹದಲ್ಲಿ ಒಂದಷ್ಟು ರೋಗ ನಿರೋಧಕ ಶಕ್ತಿಗಳಿರಲ್ಲ ಅವ್ರಿಗೆ ಅಲರ್ಜಿ ಉಂಟಾಗ್ತದೆ. ಯಾವುದೇ ವಸ್ತುವನ್ನು ತಗೊಂಡ್ರೆ, ಆಹಾರವನ್ನು ತಗೊಂಡ್ರೆ ಬೇಗ ಇನ್ಫೆಕ್ಷನ್ಸ್ ಆಗುವಂಥದ್ದು, ಇರಿಟೇಟ್ ಆಗುವಂಥದ್ದು. ಸೊ ದೇಹದಲ್ಲಿ ವಿಶೇಷವಾಗಿ ಅದನ್ನು ಪ್ರತಿರೋಧಿಸ್ತಂತೆ, ವಿರೋಧವಾಗಿರ್ತಕ್ಕಂತಹ ಚಲನವಲನಗಳು ನಮ್ಮ ದೇಹದಲ್ಲಿ ಆಗುತ್ತಂತೆ. ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆ ಈಶ್ವರನ ಕುರಿತಾದಂತಹ ಜೊತೆಯಲ್ಲಿ ಮಂತ್ರದ ಜೊತೆಯಲ್ಲಿ ಓಂ ಶ್ರೀಮದ್ ಮಹಾಸೂರ್ಯಾಯ ನಮಃ, ಓಂ ಶ್ರೀಮದ್ ಮಹಾಸೂರ್ಯಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ತಾ ಹೋಗೋದು. ಓಂ ಶ್ರೀಮದ್ ಸೂರ್ಯಾಯ ನಮಃ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಓಂ ಶ್ರೀಮದ್ ಸೂರ್ಯಾಯ ನಮಃ ಈ ಮಂತ್ರವನ್ನು ವಿಶೇಷವಾಗಿ ಯಾವ ರೀತಿ ಹೇಳಬೇಕು ಅಂತಂದರೆ, ಯಾರಿಗೆ ರೋಗ ನಿರೋಧಕ ಶಕ್ತಿ ಬರಬೇಕು ಅಂದರೆ
ಬೆಳಗ್ಗೆ ನೀವು ಹೇಳಲೇಬೇಕಾಗತ್ತೆ ಈ ಕ್ರಿಯೆಗೆ ಮಾತ್ರ 6 ಗಂಟೆ 5 ನಿಮಿಷ, 5 ಗಂಟೆ 55 ನಿಮಿಷ ಆವತ್ತಿನ ಸೂರ್ಯೋದಯಕ್ಕೆ ತಕ್ಕ ಹಾಗೆ ಪ್ರತಿ ಮಾಸವೂ ಚೇಂಜ್ ಆಗುತ್ತೆ. ಸೂರ್ಯನ ಅನುಗ್ರಹದಿಂದ ಸೂರ್ಯ ಉದಯ ಆಗ್ತಿದ್ದಂಗೆ ಸುಮಾರು 8ರಿಂದ 12 ನಿಮಿಷ ಸೂರ್ಯನ ಅಭಿಮುಖವಾಗಿ ನಿಂತ್ಕೋಬೇಕು. ನಿಂತ್ಕೊಂಡು ಕೆಂಪು ಒಂದು ಕಣಗಲೆ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಹಾಗೆ ಕೆಂಪು ದಾಸವಾಳವನ್ನು ಮತ್ತು ಬಿಳಿ ದಾಸವಾಳವನ್ನು ಕೈಯಲ್ಲಿ ಹಿಡ್ಕೊಳ್ಳೋವಂಥದ್ದು. ಹಿಡ್ಕೊಂಡು ಈ ಮಂತ್ರವನ್ನು ಶ್ರೀಮದ್ ಸೂರ್ಯಾಯ ನಮಃ ಈ ಮಂತ್ರವನ್ನು ಸ್ಪಷ್ಟವಾಗಿ ಶುದ್ಧವಾಗಿ ಒಂದಷ್ಟು ಸೂರ್ಯನಿಗೆ ಕನಿಷ್ಠ 108 ಬಾರಿ ಹೇಳಿ ಆ ಕೆಂಪು ಮತ್ತು ಬಿಳಿಯ ದಾಸವಾಳವನ್ನು ಸೇವನೆ ಮಾಡ್ತಕ್ಕಂಥದ್ದು. ತಿಂದಿದ್ದೆ ಆದರೆ ನಿಮಗೆ ರೋಗ ನಿರೋಧಕ ಶಕ್ತಿ ಖಂಡಿತ ಬರುತ್ತೆ. ವಿಶೇಷವಾಗಿ ಅದರಲ್ಲಿ ಬೇರೆ ಮತ್ತೊಂದು ಮಾತಿಲ್ಲ ಅಂತ ಹೇಳ್ಬೋದು. ಸೊ ಈ ಮಂತ್ರವನ್ನು ವಿಶೇಷವಾಗಿ ಜಪ ಮಾಡ್ತಾ ಹೋಗಿ ನೋಡಿ ನಿಮ್ಮ ಆರೋಗ್ಯ ಯಾವ ರೀತಿ ವೃದ್ಧಿ ಆಗುತ್ತೆ ಅಂತೇಳಿ. ಆಗ ನೀವು ಏನು ಬೇಕಾದ್ರೂ ಸೇವನೆ ಮಾಡ್ಬೋದು. ಸೊ ಯಾವ ಔಷಧಿ ಬೇಕಾದ್ರೂ ತೊಗೋಬೋದು. ನಿಮಗೆ ಆ ಶಕ್ತಿ ನಮಗೆ ಬರುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಇದುವರೆಗೂ ರೋಗ ನಿರೋಧಕ ಶಕ್ತಿ ಬರಲಿಕ್ಕೆ ಈಶ್ವರ ಮತ್ತು ಒಂದಷ್ಟು ವಿಶೇಷವಾದಂಥ ಸೂರ್ಯನ ಅನುಗ್ರಹಕ್ಕಾಗಿ ಒಂದಷ್ಟು ಮಂತ್ರವನ್ನು ತಿಳ್ಕೊಂಡ್ರೆ, ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಸೂರ್ಯನ ಅನುಗ್ರಹದಿಂದ ನಮಗೆ ಯಾವ್ಯಾವ ರೋಗಗಳಿಗೆ ನಿವಾರಣೆ ಆಗ್ತಕ್ಕಂಥ ಮಂತ್ರ ಮತ್ತು ಅವನ ಅನುಗ್ರಹದಿಂದ ನಮಗೆ ವಿಶೇಷವಾದಂಥ ಶಕ್ತಿ ಹೇಗೆ ಬರುತ್ತೆ ತಿಳ್ಕೊಳ್ಳೋಣ. ಜೈ ಶ್ರೀಮನ್ನಾರಾಯಣ.